ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸುನಂದಾಸ್ ಡೈರಿ. ನಾನು ಇವತ್ತಿನ ಬ್ಲಾಗಲ್ಲಿ ನಿಮಗೆ ಪ್ರಾನ್ಸ್ ಗ್ರೇವಿ ಮಾಡೋದು ಹೇಗೆ ಅಂತೇಳಿ ತಿಳಿಸ್ಕೊಡ್ತೀನಿ. ಮೊದಲಿಗೆ ಒಂದು ಕಡಾಯಿ ತೊಗೊಂಡಿದ್ದೀನಿ. ಇದರಲ್ಲಿ 4-5 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಹಾಕ್ತಾ ಇದ್ದಂಗೆ ಇದಕ್ಕೆ ಒಂದು 4-5 ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಆ ಈರುಳ್ಳಿ ಫ್ರೈ ಆಗ್ತಾ ಇದ್ದಂಗೆ 1/4 ಚಮಚದಷ್ಟು ಅರಿಶಿನದ ಪುಡಿ ಹಾಕ್ಕೊಳ್ತೀನಿ. ಒಂದು ಅರ್ಧ ಚಮಚದಷ್ಟು ಉಪ್ಪು ಹಾಕ್ಕೊತೀನಿ. 1 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದಿಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ತುಂಬಾ ಇದರಲ್ಲಿ ಬಂದು ಹೈ ಪ್ರೋಟೀನ್ ಇದೆ, ಮತ್ತು ಇದು ಮಸಲ್ಸ್ಗೆ, ಬೋನ್ಗೆ, ಸ್ಕಿನ್ಗೆಲ್ಲ ತುಂಬಾ ಒಳ್ಳೆಯದು. ನಾವು ಧೈರ್ಯವಾಗಿ ಮಕ್ಕಳಿಗೆ ಇದನ್ನು ಮಾಡ್ಕೊಡ್ಬೋದು. ಪ್ರಾನ್ಸ್ ಅಂತಂದರೆ ಮಕ್ಕಳು ತುಂಬಾ ಇಷ್ಟನೂ ಪಟ್ಟು ತಿಂತಾರೆ, ಯಾಕಂದರೆ ಅದರಲ್ಲಿ ಬೋನ್ ಇರೋದಿಲ್ಲ ಅಲ್ವಾ. ಸೊ ಹಾಗಾಗಿ ತುಂಬಾ ಇಷ್ಟಪಟ್ಟು ಮಕ್ಕಳು ತಿಂತಾರೆ. ಮತ್ತು ಇದರಲ್ಲಿ ಲೋ ಕ್ಯಾಲೋರಿ ಇದೆ, ಲೋ ಫ್ಯಾಟ್ ಇರುತ್ತೆ. ಸೊ ಹಾಗಾಗಿ ಸೀ ಫುಡ್ ಬೇರೆ ಅಲ್ವಾ, ತುಂಬಾ ಒಳ್ಳೆಯದು. ಮಕ್ಕಳಿಗೆ ನೀವು ಆರಾಮಾಗಿ ಒಂದು ವಾರದಲ್ಲಿ 2-3 ಸಲ ಆರಾಮಾಗಿ ಕೊಡ್ಬೋದು. ಈರುಳ್ಳಿ ಫ್ರೈ ಆಗ್ತಾ ಇದ್ದಂಗೆ ಒಂದು ಹಣ್ಣಾಗಿರುವಂಥ 1 ಟೊಮೆಟೊನ ಸಣ್ಣ ಕಟ್ ಮಾಡಿಕೊಂಡು ಟೊಮೆಟೊನೂ ಹಾಕ್ಕೊಂಡು ಟೊಮೆಟೊನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಟೊಮೆಟೊನೂ ಚೆನ್ನಾಗಿ ಫ್ರೈ ಆಗ್ತಾ ಇದ್ದಂಗೆ ಪ್ರಾನ್ಸ್ ಇರ್ತಲ್ಲ, ತೊಳೆದಿಟ್ಕೊಂಡಿರ್ತೀವಲ್ಲ, ಪ್ರಾನ್ಸನ್ನು ಅದರಲ್ಲಿ ಹಾಕ್ಕೊಂಬಿಡ್ಬೇಕು. ಇದು ಹಾರ್ಟ್ಗೆ ತುಂಬಾ ಒಳ್ಳೆಯದು ಈ ಪ್ರಾನ್ಸು ಫ್ರೈ ಆಗ್ತಾ ಇದ್ದಂಗೆ 1-1.5 ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಳ್ತೀನಿ. 2 ಸ್ಪೂನಷ್ಟು ಧನಿಯಾ ಪೌಡರ್ ಹಾಕ್ಕೊಳ್ತೀನಿ. ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಪೌಡ್ರ್ ಹಾಕ್ಕೊತೀನಿ. ಇದಿಷ್ಟನ್ನು ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಕೊಡಬೇಕು. 1-2 ನಿಮಿಷ ಹಾಗೇ ಬಿಡಬೇಕು ಬೇಯೋದಕ್ಕೆ. ಆಗ ಈ ಹಸಿ ಸ್ಮೆಲ್ಲೆಲ್ಲ ಹೋಗುತ್ತೆ. ಮತ್ತು ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಬಿಟ್ಟು ಚೆನ್ನಾಗಿ 1-2 ನಿಮಿಷ ಬೇಯೋದಕ್ಕೆ ಬಿಟ್ಬಿಡಿ. ಚೆನ್ನಾಗಿ ಬೇಗನೆ ಬೆಂದೋಗ್ಬಿಡುತ್ತೆ ಇದು. ಮತ್ತು ಇದರಲ್ಲಿ ವಿಟಮಿನ್ B12 ಇರೋದ್ರಿಂದ ಎನರ್ಜಿ ಬೂಸ್ಟ್ ಮಾಡುತ್ತೆ. ತುಂಬಾ ಹೇಳೋಕ್ಕೆ ಆಗಲ್ಲ, ಅಷ್ಟು ಒಳ್ಳೆ ಇದರಲ್ಲಿ ಪ್ರಯೋಜನಗಳಿದೆ. ಇದರಲ್ಲಿ ಕೊಲೆಸ್ಟ್ರಾಲು ತುಂಬಾ ಕಡಿಮೆ, ಮತ್ತು ಹೊಟ್ಟೆಲಿ ತಿಂದ್ರೂ ನಮಗೆ ತುಂಬ ಲೈಟ್ ಫುಡ್ ಅನಿಸುತ್ತೆ ಇದು. ಎಲ್ಲ ಬೆಂದಿದ ತಕ್ಷಣ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಬಿಡ್ಬೇಕು. ಅನ್ನದ ಜೊತೆ ಅಂತೂ ತುಂಬಾ ಹೇಳಿಟ್ಟಂಗೆ ಇರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ದಯವಿಟ್ಟು ನನ್ನ ವ್ಲಾಗ್ನ ಲೈಕ್ ಮಾಡಿ, ಶೇರ್ ಮಾಡಿ, ಮರೀದೆ ಸಬ್ಸ್ಕ್ರೈಬ್ ಮಾಡಿ.